ಭಾರತದಿಂದ ಮತ್ತೊಂದು ಕ್ಷಿಪಣಿ ಪರೀಕ್ಷೆಗೆ ತಯಾರಿ ನಡೀತಾ ಇದೆ. ಅಂಡಮಾನ್ ನಿಕೋಬಾರ್ ಬಳಿ ನೋಟಮ್ ಜಾರಿಗೊಳಿಸಲಾಗಿದೆ. ನೋ ಫ್ಲೈಯಿಂಗ್ ಝೋನ್ ಅಂತ ಗುರುತಿಸಲಾಗಿದೆ. ಅಂಡಮಾನ್ ನಿಕೋಬಾರ್ ಬಳಿ 500 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ನೋ ಫ್ಲೈಯಿಂಗ್ ಝೋನ್ ಗುರುತಿಸಲಾಗಿದೆ. ನೋ ಫ್ಲೈಯಿಂಗ್ ಝೋನ್ ಜಾರಿಗೊಳಿಸಿದ ಸರ್ಕಾರ ಮೇ 23 ಮತ್ತು 24ರಂದು ನಡೆಯುವಂತಹ ಕ್ಷಿಪಣಿ ಪರೀಕ್ಷೆ ಈ 2 ದಿನಗಳ ಕಾಲ 500 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಾದಂತಹ ವಿಮಾನಗಳು ಹಾರಾಟ ನಡೆಸೋ ಹಾಗಿಲ್ಲ. ನೋ ಫ್ಲೈಯಿಂಗ್ ಝೋನ್ ಅಂತ ಸರ್ಕಾರ ಘೋಷಣೆಯನ್ನ ಮಾಡಿರುವಂತದ್ದು. ಈ ಕಾರಣದಿಂದಾಗಿ ಈ ಭಾಗದಲ್ಲಿ ಕ್ಷಿಪಣಿ ಪರೀಕ್ಷೆಗೆ ತಯಾರಿ ನಡೀತಾ ಇದೆ ಅಂತ ಹೇಳಲಾಗ್ತಾ ಇದೆ. ಅಂಡಮಾನ್ ನಿಕೋಬಾರ್ ಬಳಿ ನೋಟಮ್ ಜಾರಿಗೊಳಿಸಲಾಗಿದೆ. ಇಲ್ಲಿ ಭಾರತದಿಂದ ಮತ್ತೊಂದು ಕ್ಷಿಪಣಿ ಪರೀಕ್ಷೆಗೆ ತಯಾರಿಯನ್ನ ನಡೆಸಲಾಗ್ತಾ ಇರುವಂತದ್ದು. ಇನ್ನು ಮೇ 23 ಮತ್ತು 24ರಂದು ಈ ಕ್ಷಿಪಣಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಆ ದಿನ 2 ದಿನಗಳ ಕಾಲ 500 ಕಿಲೋಮೀಟರ್ ಸುತ್ತಮುತ್ತ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಾದಂಥ ವಿಮಾನಗಳಿಗೆ ಹಾರಾಟಕ್ಕೆ ಅನುಮತಿ ಇರೋದಿಲ್ಲ. ಮುಂಜಾಗ್ರತಾ ಕ್ರಮವಾಗಿ ಭಾರತ ಸರ್ಕಾರ ಕ್ಷಿಪಣಿ ಪರೀಕ್ಷೆಯನ್ನು ನಡೆಸ್ತಾ ಇರುವಂಥದ್ದು. ಈ ಕ್ರಮಗಳನ್ನು ತೆಗೆದುಕೊಂಡಿದೆ. ಮೇ 23 ಮತ್ತು 24ರಂದು ಕ್ಷಿಪಣಿ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಈಗಾಗಲೇ ಸಾಕಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ವೆಪನ್ಗಳನ್ನು ತಯಾರಿಸುವಂಥದ್ದು, ಅದರಲ್ಲೂ ಕೂಡ ಮೇಕ್ ಇನ್ ಇಂಡಿಯಾ ಮಾಡೋದಕ್ಕೆ ಭಾರತ ಸರ್ಕಾರ ಸಾಕಷ್ಟು ಸಿದ್ಧತೆಗಳನ್ನು ಈಗಾಗಲೇ ಮಾಡಿಕೊಂಡಿರುವಂಥದ್ದನ್ನು ಗಮನಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಭಾರತದಿಂದ ಮತ್ತೊಂದು ಕ್ಷಿಪಣಿ ಪರೀಕ್ಷೆಗೆ ತಯಾರಿಯನ್ನು ನಡೆಸಲಾಗ್ತಾ ಇದೆ. ಅಂಡಮಾನ್ ನಿಕೋಬಾರ್ ಬಳಿ ನೋಟಮ್ ಜಾರಿಗೊಳಿಸಲಾಗಿದೆ.